ಅದೆಲ್ಲ ಸುಳ್ಳು. ಈಗ ಮುಖ್ಯಮಂತ್ರಿಗಳೇ ಬರ್ತಾರ, ನೀವು ಕೇಳಿ. ಯಾವ ಅಡ್ಡ ಮತದಾನ ಆಗೋದಿಲ್ಲ, ಏನಿಲ್ಲ. ಎಲ್ಲ ಕಡಿ ಮತದಾನ ಆಗ್ತದೆ, ಒಂದು ಹಾಕದೆ, ಬೇರೆ ಏನಿಲ್ಲ. ಸರ್, ಪ್ರಧಾನಮಂತ್ರಿಗಳು ಆಳವಾದ ಇದರಲ್ಲಿ ಹೋಗಿ ಸ್ಕೂಬಾ ಡೈವಿಂಗ್ ಮಾಡಿಸಿ ಮತ್ತೆ ನವಿಲುಗರಿಯನ್ನು ಅವರು ಅಲ್ಲಿ ಹಾಕಿ ಬಂದಿದ್ದಾರೆ. ಅಚ್ಚಾ, ನವಿಲುಗರಿಯಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ. ನೈಸರ್ಗಿಕವಾಗಿ ಅದು ಬೆಳೀತದೋ ಏನೋ ಅಲ್ಲಿ ಗೊತ್ತಿಲ್ಲ. ನಿಸರ್ಗದ ನಿಯಮದ ಪ್ರಕಾರ ಅದರ ಒಳಗೆ ಹೋಗಿ ಬೆಳೀತದೋ ಏನೋ ಗೊತ್ತಿಲ್ಲ ನನಗೆ. ನಾನು ನಂಬಿಕೆ ಇರ್ತಕ್ಕಂಥದ್ದು ನಿಸರ್ಗದ ನಿಯಮದ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕೇ ಹೊರತಾಗಿ ನಿಸರ್ಗದ ವಿರುದ್ಧ ಯಾರಿಗೂ ಕೂಡ ಯಶಸ್ಸು ಸಿಗೋದಿಲ್ಲ. ಇದೇ ಒಂದು ಬುದ್ಧನ ತತ್ವ. ಬರ್ಲಾ? ಆದ್ಮೇಲೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅಂತ ಒಂದೊಂದು ಕಳಿಸಿ ಹೋಗ್ತಾ ಇದ್ದಾರೆ. ಅದು ಹೇಳಿದ್ದಾರೆ. ಈಗ ಅದು ಅವ್ರ ಹೇಳಿಕೆ. ನಮ್ಮ ಹೇಳಿಕೆ ಏನಂದರೆ, ಈಗ ಅಲೈನ್ಸ್ ಪಾರ್ಟ್ನರ್ ಸೇರಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿ ಒಗ್ಗೂಡಿಸ್ತಾ ಇದ್ದೇವೆ. ಈಗಾಗಲೇ SP ನಮ್ಮದು ಹೊಂದಾಣಿಕೆ ಆಗಿದೆ, ಆಪ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಜಾರ್ಖಂಡ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅನೌನ್ಸ್ ಆಗಬೇಕು. ಬಿಹಾರ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅದು ಅನೌನ್ಸ್ ಆಗಬೇಕು. DMKದು ನಮ್ಮದು ಹೊಂದಾಣಿಕೆ ಇದೆ, ಅದು ಅನೌನ್ಸ್ ಆಗಬೇಕು. ಮುಸ್ಲಿಂ ಲೀಗ್ದವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಪ್ರಯತ್ನಗಳ ನಾವು ಮಾಡ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಅಹಮಲಿಂದ ಮಾತಾಡಿದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಇದು ಪ್ರಜಾಪ್ರಭುತ್ವ. ಇದು ಯಾರೋ ಒಬ್ಬರ ಕೈಯಾಗಿಲ್ಲ. ಅಂದರೆ ಇದರ ಅರ್ಥ ನೀವು ಯಾವುದೋ ಒಂದು ಸರ್ಕಾರಿ ಏಜೆನ್ಸಿದು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಇದರಿಂದ ಆಗ್ತದೆ. ಆ್ಯಂಡ್ ಯಾವಾಗ ಚವ್ಹಾಣ್ ಇಲ್ಲಿ ಬಂದು ಹೇಳ್ತಾರೆ ಅಂತಂದರೆ ಸ್ವಲ್ಪ ಚವ್ಹಾಣ್ಗೆ ಹೇಳಬೇಕಾಗಿತ್ತು. ಈ ಭಾಗದಾಗ ಸ್ಪೆಷಲ್ ಪ್ರಾವಿಷನ್ ಮಾಡಿ ಆರ್ಟಿಕಲ್ 371J ನಾವು ಮಾಡಿಸಿದ್ದೇವೆ. ಸ್ವಲ್ಪ ಅಟ್ಲೀಸ್ಟ್ ಒಂದು 10,000 ಕೋಟಿ ರೂಪಾಯಿ ಕೊಡಿಸು ಅಂಥೇಳಿ ಪ್ರತಿ ವರ್ಷ. ರಾಜ್ಯ ಸರ್ಕಾರ 5,000 ಕೋಟಿ ಕೊಡ್ತಾ ಇದೆ. ಅವರು 10,000 ಕೋಟಿ ಆದರೂ ಈ ಭಾಗಕ್ಕೆ ಸಹಾಯ ಮಾಡಿ ಉದ್ಧಾರ ಮಾಡಿ ಅಂತ ಹೇಳಿ. ಬರೀ ಮಾತಾಡಿದ್ರೆ ಆಗೋದಿಲ್ಲ. ಮತ್ತು ನಮ್ಮನ್ನು ಟೀಕೆ ಮಾಡ್ತಕ್ಕಂಥದ್ದು ಅವರ ಗುಣ. ಮೋದಿಯವರು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರೆ, ಮತ್ತು ಈಗ ಬಂದ ಮಂತ್ರಿಗಳು ಅದು ಟೀಕೆ ಮಾಡಲಿಲ್ಲ ಅಂದ್ರೆ ಅವರ ಬದುಕೋದು ಕಷ್ಟ ಆಗ್ತದೆ ಆ ಪಾರ್ಟಿಯಲ್ಲಿ. ಅದಕ್ಕೆ ಎಲ್ಲರೂ ನಮಗೆ ಟೀಕೆ ಮಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದರೆ ನಮಗೆ ಯಾಕೆ ಟೀಕೆ ಮಾಡ್ತೀರಪ್ಪ ನೀವು? ನಮ್ಮ ಅಸ್ತಿತ್ವನೇ ನಿಮಗೆ ಗೊತ್ತಾಗಲ್ಲ ಅಂತಂದಮೇಲೆ ಮತ್ತು ಪದೇ ಪದೇ ನೀವು ನಮ್ಮ ಮೇಲೆ ಟೀಕೆ ಮಾಡ್ತೀರಂದ್ರೆ ಅರ್ಥ ನಾವು ಶಕ್ತಿಶಾಲಿ ಇದ್ದೇವೆ, ನಮ್ಮನ್ನು ಎದುರಿಸೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಎರಡನೇದು ಏನಂದರೆ, ನೀವು ವಿಶೇಷವಾಗಿ ಸರ್ಕಾರಿ ಮಷಿನರಿನ ದುರುಪಯೋಗ ಮಾಡಿಕೊಂಡು ಚುನಾವಣೆ ಗೆಲ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ. ಚುನಾವಣೆಯಲ್ಲಿ ನೀವು ರಾಹುಲ್ ಗಾಂಧಿ ಅವರು ಸೇರಿ ಮಾಡ್ತೀರಿ ಅಂತ ಹೇಳ್ತಾರೆ. ಗಾಂಧೀಜಿಯವ್ರ ಕನಸು ಮಾಡ್ತೀರಿ ಅಂತ ಅದು ಅವರ ಅನಿಸಿಕೆ ಇರ್ಬೋದು. ನಾವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ತಿಳಿದು ಅರೆ ಮನುಷ್ಯ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಮಾಡದೆ ಯಾವುದೂ ಸಿಗೋದಿಲ್ಲ. ಪ್ರಯತ್ನ ಇದ್ದರೆ ನಿಮಗೆ ಯಶಸ್ಸು ಸಿಗ್ತದೆ. ಪ್ರಯತ್ನ ಇಲ್ಲ ಅಂದರೆ ನಿಮ್ಗೆ ಯಾವ ಯಶಸ್ಸು ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಪ್ರಯತ್ನ ನಡೆದಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಯತ್ನ ಮಾಡಲೇಬೇಕಾಗ್ತದೆ. ನಾನು ಈಗಾಗಲೇ ನಮ್ಮ ಫಾರಿನ್ ಮಿನಿಸ್ಟರ್ ಪತ್ರ ಬರೆದಿದ್ದೇನೆ, ಜೈಶಂಕರ್ ಅವರಿಗೆ. ಅದಕ್ಕಾಗಿ ಗುಲ್ಬರ್ಗಾದಾಗಲಿ ಮತ್ತು ಹೈದರಾಬಾದ್ ಬೇರೆ ಕಡೆದು ಏನೇನು ನಮ್ಮ ಮಕ್ಕಳಿಗೆ ತೆಗೆದುಕೊಂಡು ಹೋಗಿ ಅವರು ಆಶೆ ತೋರಿಸಿ ನಿಮಗೆ ಮಿಲಿಟ್ರಿಯಲ್ಲಿ ನಾವು ಸೇರಿಸ್ತೇವೆ ಅಂತ ಹೇಳಿ, ಇದು ಕೂಲಿಗೆ ನಾವು ಕೆಲಸ ಕೊಡ್ತೇವೆ ಅಂತ ತೆಗೆದುಕೊಂಡು ಹೋಗಿ ಅವರಿಗೆ ಈ ಮಿಲಿಟ್ರಿಯಲ್ಲಿ ಅವ್ರಿಗೆ ಮುಂದಿಟ್ಟು ಟ್ರೈನಿಂಗ್ ಇಲ್ಲದೆ ಮಕ್ಕಳಿಗೆ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರಿಗೆ ಬಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಅವರನ್ನು ಬಿಡಿಸಬೇಕು ಅಂಥೇಳಿ ನಾನು ಈಗಾಗಲೇ
ಪತ್ರ ಬರೆದಿದ್ದೇನೆ. ಅದ್ರದ್ದು ಇನ್ನೂ ಉತ್ತರ ಬಂದಿಲ್ಲ. ಮತ್ತು ನಾನು ಅವರಿಗೆ ಈಗ ಮಾತಾಡ್ತೀನಿ. ರಾಜ್ಯದಲ್ಲಿ ಕೆಲವು ಸಚಿವರನ್ನು ಚುನಾವಣೆ ಸಂಪೂರ್ಣ ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ಬಂದಿದ್ದು. ನಮ್ಮ ರಾಜ ವೆಂಕಟಪ್ಪ ನಾಯಕ್ ಅವರೇ ಆಗಲಿ, ಅವ್ರ ತಂದೆಯವರಾಗಲಿ ನನಗೆ ಬಹಳ ಹತ್ತಿರದ ಅವ್ರ ಸರಿ ಸಂಬಂಧ ಇತ್ತು. ಮತ್ತು ಯಾವುದೇ ಚುನಾವಣೆಗಳಲ್ಲಿ ನನ್ನನ್ನು ಬಿಟ್ಟು ಅವರು ಪ್ರಚಾರ ಮಾಡ್ತಿರಲಿಲ್ಲ. ಉದ್ಘಾಟನೆ ಮಾಡಬೇಕಾದ್ರೂ ನಾನು ಹೋಗ್ತಿದ್ದೆ. ಮತ್ತು ನಾವೇನು ಹೇಳ್ತೇವೆ ಅದನ್ನು ಬಹುಶಃ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ಅವ್ರ ತಂದೆಯೂ ಕೂಡ ಹಿಂದೆ ನಮ್ಮನ್ನು ಅನುಸರಿಸ್ತಾ ಇದ್ದರು. ನಾವು ಅವ್ರಿಗೆ ಕೂಡ ಬೆಂಬಲವಾಗಿ ನಿಂತಿದ್ದೇವೆ. ನಾವು ಈ ಸಾರಿ ಅಪೇಕ್ಷೆ ಮಾಡಿದ್ದೇವೆ, ಅವರು ಏನೇ ಮಾಡಿದ್ರೆ ಪಾರ್ಲಿಮೆಂಟ್ಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಚಾರ ಇತ್ತು. ಅದು ನಾವು ಬಹಿರಂಗಪಡಿಸಿಲ್ಲ, ಆದರೆ ಒಂದು ವಿಚಾರ ಇತ್ತು. ಬಟ್ ದುರ್ದೈವದಿಂದ ಇಂಥ ಪ್ರಿಮ್ಯಾಚ್ಯೂರ್ ಡೆತ್ ಅಂತ ನಾನು ಹೇಳ್ಬೋದು. 65 ವರ್ಷ. ಬಹುಶಃ ಇದು ಒಂದು ದುಃಖದ ಘಟನೆ. ನನಗಂತೂ ಅತೀವ ದುಃಖ ಆಗಿದೆ. ಅದಕ್ಕಾಗಿ ನಾವು ಹೆಚ್ಚಿನ ಶಬ್ದ ಹೇಳಕ್ಕೆ ನನಗಾಗ್ತಾ ಇಲ್ಲ. ಬಹುಶಃ ಅವರ ಇದೊಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೂ ಕೂಡ ಇದು ನೋವಾಗ್ತಕ್ಕಂಥ ಸಂಗತಿ. ಮತ್ತು ಅವರಿಗೆ ಸಹಿಸಿದಷ್ಟು ಆ ಕುಟುಂಬಕ್ಕೆ ದುಃಖ ಸಹಿಸಿದಷ್ಟು ಇವತ್ತು ಅವ್ರದ್ದು ಇದು ಆಗಿದೆ. ನಾನು ಹೋಗಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಾನು ಹೋಗ್ತೇನೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಏನು ಇವತ್ತು ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ನಾನು ಅರ್ಪಿಸ್ತೇನೆ.